ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಹಿಳೆಯರು ಈ ವಸ್ತುಗಳನ್ನು ಧರಿಸಿದ್ರೆ ಗಂಡನಿಗೆ ಅಂತ್ಯವಿಲ್ಲದಷ್ಟು ಸಂಪತ್ತು, ಮಹಿಳೆಗೆ ಸೌಭಾಗ್ಯ, ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ ಅಂತ ನಮ್ಮ ಶಾಸ್ತ್ರಗಳು, ಸಾಕ್ಷಾತ್ ಪಾರ್ವತಿ ದೇವಿ ಹೇಳಿದ್ದಾರೆ. ಹೆಂಗಸರು ಕೆಲವು ವಸ್ತುಗಳನ್ನ ಮೈ ಮೇಲೆ ಹಾಕೊಳ್ಳೋದ್ರಿಂದ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ಈ ವಸ್ತುಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಮ್ಮ ಅಷ್ಟಾದಶ ಮಹಾಪುರಾಣಗಳೇ ಹೇಳ್ತಾ ಇದೆ. ಸ್ವತಃ ಪಾರ್ವತಿ ದೇವಿಯೇ ಈ ವಿಷಯಗಳನ್ನ ಹೇಳಿದ್ದಾರೆ. ಒಂದು ಸಾರಿ ದೇವೇಂದ್ರನ ಮಡದಿಯಾದ ಸಚೀದೇವಿ, ಯಮದೇವರ ಮಡದಿಯಾದ ಶ್ಯಾಮಲಾದೇವಿ, ವಸಿಷ್ಠ ಮಹಾಋಷಿ ಹೆಂಡತಿಯಾದ ಅರುಂಧತಿ, ಅಗಸ್ತ್ಯ ಮಹಾಮುನಿ ಹೆಂಡತಿಯಾದ ಲೋಪಮುದ್ರಾ ಹಾಗೂ ಅವರ ಜೊತೆ ಇನ್ನೂ ಕೆಲವು ಪತಿವ್ರತೆಗಳೆಲ್ಲ ಸೇರಿಕೊಂಡು ಕೈಲಾಸ ಪರ್ವತಕ್ಕೆ ಹೋದರು. ಅಲ್ಲಿ ಪಾರ್ವತಿ ಪರಮೇಶ್ವರರು ಏಕಾಂತವಾಗಿ ಕುಳಿತಿದ್ದರು. ಇವರೆಲ್ಲರೂ ಕೂಡ ಪಾರ್ವತಿ ಪರಮೇಶ್ವರರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಪಾರ್ವತಿ ದೇವಿಯನ್ನ ಈ ರೀತಿ ಕೇಳಿದ್ರು. ಮಾತಾ ಗೌರಿ, ಹೆಂಗಸರಿಗೆ ಐಶ್ವರ್ಯ, ಆರೋಗ್ಯ, ಗೌರವ, ಆಯಸ್ಸು ಹಾಗೂ ಸೌಭಾಗ್ಯ ಕೊಡುವಂತ ಮಹಾತಾಯಿ ನೀನು. ಅಮ್ಮ, ಮಹಿಳೆಯರು ಯಾವ ವಸ್ತುಗಳು ಧರಿಸಿದರೆ ಅವರಿಗೆ ಆಯಸ್ಸು, ಐಶ್ವರ್ಯ ಹಾಗೂ ಸೌಭಾಗ್ಯ ಕಲುಗುತ್ತದೆ ಎಂದು ವಿವರಿಸು. ಅವರಿಗೆ ಪಾರ್ವತಿ ದೇವಿ ಕೊಟ್ಟಂತ ಉತ್ತರ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪಾರ್ವತಿ ದೇವಿ ಈ ರೀತಿ ಹೇಳಿದ್ರು, ಹೆಂಗಸರು ಐಶ್ವರ್ಯ ಪಡೆಯಬೇಕು ಅಂದ್ರೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಅವರ ಕಾಲಿಗೆ ಯಾವಾಗಲೂ ಅರಿಶಿಣ ಹಚ್ಚಿಕೊಂಡಿರಬೇಕು. ಅರಿಶಿಣ ಮಂಗಳ ದ್ರವ್ಯ, ಮಹಾಶಕ್ತಿಯುತವಾದ ಪದಾರ್ಥ. ಅರಿಶಿಣ ಹಚ್ಚಿಕೊಳ್ಳುವ ಭಾಗ್ಯ ಕೇವಲ ಹೆಂಗಸರಿಗೆ ಮಾತ್ರ ಇದೆ. ಕೇವಲ ಮದುವೆ ಸಂದರ್ಭದಲ್ಲಿ ಮಾತ್ರ ಪುರುಷರಿಗೆ ಅರಿಶಿಣ ಹಚ್ತಾರೆ. ಇನ್ಯಾವ ಇತರೆ ಸಂದರ್ಭದಲ್ಲಿ ಕೂಡ ಪುರುಷ ಅರಿಶಿಣವನ್ನು ಹಚ್ಚಿಕೊಳ್ಳಬಾರದು. ಆದರೆ ಹೆಂಗಸರು ಮಾತ್ರ ಪ್ರತಿದಿನ ಅರಿಶಿಣ ಹಚ್ಚಿಕೊಳ್ಳಬೇಕು. ಆದ್ರೆ ಈ ರೀತಿ ಅರಿಶಿಣ ಹಚ್ಕೊಳ್ಳುವಾಗ ಪಾದಗಳಿಗೆ ಮಾತ್ರ ಅರಿಶಿಣ ತಾಕದಂತೆ ನೋಡ್ಕೋಬೇಕು. ಯಾವ ಹೆಣ್ಣು ಪ್ರತಿದಿನ ಅರಿಶಿಣ ಹಚ್ಚಿಕೊಂಡು ಸ್ನಾನ ಮಾಡ್ತಾಳೋ ಆಕೆಗೆ ಸುಮಂಗಲಿ ಯೋಗ ಕಲುಗುತ್ತೆ. ಸ್ನೇಹಿತರೆ, ಇದು ಸಾಕ್ಷಾತ್ ಪಾರ್ವತಿ ದೇವಿ ಹೇಳಿರುವಂತ ಮಾತು. ನಿಮಗೆ ಪ್ರತಿದಿನ ಅರಿಶಿಣ ಹಚ್ಕೊಂಡು ಸ್ನಾನ ಮಾಡೋಕ್ ಸಾಧ್ಯ ಆಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ವಾರದಲ್ಲಿ 2 ದಿನ, ಮಂಗಳ ಹಾಗೂ ಶುಕ್ರವಾರ ತಪ್ಪದೆ ಅರಿಶಿಣ ಹಚ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನು 2ನೇ ಪದಾರ್ಥ ಗೋರಂಟಿ. ಮಹಿಳೆಯರು ತಪ್ಪದೆ ಕೈಗೆ ಗೋರಂಟಿ ಹಚ್ಕೊಳ್ಬೇಕು. ನನಗೆ ಗೋರಂಟಿ ಅಂದ್ರೆ ತುಂಬಾ ಇಷ್ಟ ಅಂದ್ರು ಪಾರ್ವತಿ ದೇವಿ. ಸ್ನೇಹಿತರೆ, ನಿಮ್ಗೆ ಮೆಹಂದಿ ಎಲೆ ಸಿಕ್ಕರೆ ಅದನ್ನೇ ತಂದು ರುಬ್ಬಿ ಹಚ್ಕೊಂಡ್ರೆ ತುಂಬಾ ಒಳ್ಳೇದು. ಸಿಗೋದಿಲ್ಲ ಅನ್ನೋರು ಮೆಹಂದಿ ಪೌಡರ್ ಸಿಗುತ್ತಲ್ಲ, ಅದನ್ನ ತಂದು ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಸಾಧ್ಯವಾದಷ್ಟು ಕೋನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಲಲಿತಾ ಪರಮೇಶ್ವರಿ ಯಾವಾಗ್ಲೂ ಕೂಡ ಕೈಗೆ ಗೋರಂಟಿ ಹಚ್ಕೊಂಡಿರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಕೂಡ ಗೋರಂಟಿ ಹಚ್ಕೊಂಡ್ರೆ ಶುಭ ಉಂಟಾಗುತ್ತೆ ಅಂತ ಪಾರ್ವತಿ ದೇವಿ ಹೇಳಿದ್ರು. ಪಾರ್ವತಿ ದೇವಿ ಹೇಳಿದಂತ 3ನೇ ಪದಾರ್ಥ ಕಾಡ್ಗೆ. ಮುತ್ತೈದೆಯರು ಯಾವಾಗ್ಲೂ ಕೂಡ ಕಣ್ಣಿಗೆ ಕಾಡ್ಗೆ ಧರಿಸೋದು ಶುಭಪ್ರದ. ಕಾಡ್ಗೆ ಧರಿಸಿ ಪೂಜೆ ಮಾಡಿದ್ರೆ ದುಪ್ಪಟ್ಟು ಫಲ ಸಿಗುತ್ತೆ. ಆಕೆಯ ಗಂಡನ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ಅಂದರು ಪಾರ್ವತಿ. ಸ್ನೇಹಿತರೆಯನ್ನು ಯಾವ ಮಹಿಳೆ ಕಣ್ಣಿಗೆ ಕಾಡ್ಗೆ ಹಚ್ಕೊಂಡಿರ್ತಾರೋ ಅವರಿಗೆ ಯಾವ ಪರಿಸ್ಥಿತಿಯಲ್ಲೂ ಕೂಡ ನರದೃಷ್ಟಿ ತಾಕಲ್ಲ. ಹಾಗೆ ಪಾರ್ವತಿ ದೇವಿ ಹೇಳಿದಂತ 4ನೇ ವಸ್ತು, ವಿವಾಹವಾದ ಪ್ರತಿ ಹೆಣ್ಣು ಕೂಡ ನೆತ್ತಿಲಿ ಕುಂಕುಮ ಹಚ್ಕೋಬೇಕು ಅಂತ. ಈ ರೀತಿ ಮಾಡೋದ್ರಿಂದ ಪ್ರತಿದಿನ ತಲೆ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತಂತೆ. ಹಾಗೆ ಪಾರ್ವತಿ ದೇವಿ ಹೇಳಿದಂತ 5ನೇ ವಸ್ತು ಬಳೆಗಳು. ಮುತ್ತೈದೆಯರು ಪ್ರತಿದಿನ ತಪ್ಪದೆ ಕೈತುಂಬಾ ಬಳೆಗಳು ಹಾಕೊಂಡಿರ್ಬೇಕು. ಚಿನ್ನದ ಬಳೆ, ಕೆಂಪು ಅಥವಾ ಹಸಿರು ಗಾಜಿನ ಬಳೆಗಳನ್ನ ಧರಿಸಬೇಕು. ಬರೀ ಚಿನ್ನದ ಬಳೆ ಮಾತ್ರ ಹಾಕೋಬಾರ್ದು. ಅದರ ಜೊತೆ 1-2 ಗಾಜಿನ ಬಳೆಗಳನ್ನ ಕೂಡ ಹಾಕೋಬೇಕು. ಈ ರೀತಿ ಬಳೆಗಳನ್ನ ಧರಿಸೋದ್ರಿಂದ ಅವರ ದಾಂಪತ್ಯಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ತಾಕಲ್ಲ. ಹಾಗೆ ಸುಮಂಗಲಿ ಯೋಗ ಹೆಚ್ಚಾಗುತ್ತದೆ ಅಂದರು ಪಾರ್ವತಿ. ಸ್ನೇಹಿತರೆ, ಕೈ ತುಂಬಾ ಬಳೆಗಳು ಹಾಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಕನಿಷ್ಠ ಪಕ್ಷ 2 ಬಳೆಗಳನ್ನ ಹಾಕೊಳ್ಳೋಕಾದ್ರೂ ಟ್ರೈ ಮಾಡಿ. ಹಾಗೆ ಕೆಲವು ಹೆಂಗಸರು
ಬೆಳ್ಳಿ ಬಳೆಗಳನ್ನ ಹಾಕೊಳ್ತಾರೆ. ಕೆಲವರು ಬೆಳ್ಳಿನ ಗೋಲ್ಡ್ ಪಾಲಿಶ್ ಮಾಡಿಸ್ಕೊಂಡು ಹಾಕೋತಾರೆ. ಆದ್ರೆ ಯಾವುದೇ ಪರಿಸ್ಥಿತಿಲೂ ಕೂಡ ಮುತ್ತೈದೆಯಾದ ಹೆಣ್ಣು ಗಂಡ ಬದುಕಿರುವಷ್ಟು ಕಾಲ ಕೂಡ ಬೆಳ್ಳಿ ಬಳೆಗಳನ್ನ ಹಾಕೋಬಾರದು. ವಿಧವೆಯರು ಮಾತ್ರನೇ ಬೆಳ್ಳಿ ಬಳೆಗಳನ್ನ ಹಾಕೋಬಹುದು. ಇನ್ನು ಪಾರ್ವತಿ ದೇವಿ ಹೇಳಿದಂತ 6ನೇ ವಸ್ತು ಕರಿಮಣಿ. ವಿವಾಹವಾದ ಪ್ರತಿ ಸ್ತ್ರೀ ಕೂಡ ಕಪ್ಪು ಮಣಿ ಧರಿಸಿರಬೇಕು. ಚಿನ್ನದ ತಾಳಿ ಚೈನ್ ಹಾಕೊಂಡಿದ್ರು ಕೂಡ ಅದರಲ್ಲಿ ಕಪ್ಪು ಮಣಿ ತಪ್ಪದೇ ಇರಬೇಕು. ಯಾರಾದ್ರೂ ತಾಂಬೂಲ ಕೊಟ್ರೆ ಮೊದಲು ತಾಳಿ ಬೊಟ್ಟಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಅದನ್ನ ಕಣ್ಣಿಗೆ ಒತ್ತಿಕೊಂಡು ಅದರ ನಂತರನೇ ಹಣೆಗೆ ಕುಂಕುಮ ಇಟ್ಕೊಂಡು ತಾಂಬೂಲ ತಗೋಬೇಕು. ಯಾಕಂದ್ರೆ ತಾಳಿ ಬೊಟ್ಟಿನಲ್ಲಿ ಸರ್ವ ಮಂಗಳಾದೇವಿಯಾದ ನಾನು ವಾಸವಿರುತ್ತೀನಿ. ಈ ರೀತಿ ನನಗೆ ಬೊಟ್ಟಿಡುವುದರಿಂದ ನನ್ನ ಆಶೀರ್ವಾದ ಅವರ ಮೇಲೆ ಸದಾ ಕಾಲ ಇರುತ್ತೆ. ಕೆಲವರು ಸ್ನಾನ ಮಾಡುವಾಗ, ನಿದ್ದೆ ಮಾಡುವಾಗ ಮಂಗಳಸೂತ್ರವನ್ನು ಬಿಚ್ಚಿಡ್ತಾರೆ. ಆ ರೀತಿ ಗಂಡ ಬದುಕಿರುವಷ್ಟು ಕಾಲ ಕೂಡ ಮುತ್ತೈದೆ ತಾಳಿಯನ್ನು ಬಿಚ್ಚಿಡಬಾರದು. ಹೊಸ ತಾಳಿ ಬದಲಾಯಿಸಿಕೊಳ್ಳುವ ಅಗತ್ಯ ಇದ್ರೆ ಮೊದಲು ಹೊಸ ತಾಳಿ ಗಂಡನ ಕೈಯಿಂದ ಕಟ್ಟಿಸಿಕೊಂಡ ನಂತರ ಹಳೆ ತಾಳಿಯನ್ನ ಬಿಚ್ಚಬಹುದು. ಇನ್ನು ಪಾರ್ವತಿ ದೇವಿ ಹೇಳಿದಂತ 7ನೇ ವಸ್ತು ಕಾಲುಂಗ್ರ. ವಿವಾಹವಾದ ಪ್ರತಿ ಸ್ತ್ರೀ ಕೂಡ ತಪ್ಪದೇ ಕಾಲುಂಗ್ರ ಧರಿಸಿರಬೇಕು. ಅರಿಶಿನ, ಕುಂಕುಮ, ತಾಳಿ ಬೊಟ್ಟು, ಬಳೆಗಳು, ಕಾಲುಂಗ್ರ ಹಾಗೂ ಕೂದಲಿಗೆ ಒಂದು ಹೂವ. ಈ 5 ವಸ್ತು ಧರಿಸಿದಾಗ ಮಾತ್ರವೇ ಅವರು ಮುತ್ತೈದೆ ಎಂದು ಕರೆಸಿಕೊಳ್ಳಲು ಯೋಗ್ಯರಾಗುತ್ತಾರೆ. ಅದೇ ರೀತಿ ಕಾಲಿಗೆ ಅರಿಶಿಣ, ಕೈಗೆ ಗೋರಂಟಿ, ಕಣ್ಣಿಗೆ ಕಾಡಿಗೆ ಇವೆಲ್ಲ ಇಟ್ಟುಕೊಂಡ ಸ್ತ್ರೀ ಪರಿಪೂರ್ಣವಾದ ಅಮ್ಮನವರ ಪ್ರತಿರೂಪದಂತೆ ಬದಲಾಗ್ತಾಳೆ. ಅಂದರೆ ನನ್ನ ಪ್ರತಿರೂಪದಂತೆ ಬದಲಾಗುತ್ತಾಳೆ ಅಂದರು ಪಾರ್ವತಿ ದೇವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.